ವಾಟ್ಸಪ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೆಲ್ಲ ನನ್ನ ಈ ಹೊಸೊಂದು ವೀಡಿಯೋಗೆ ಸ್ವಾಗತ. ಇವತ್ತು ನಾವೊಂದು ಡಿಫ್ರೆಂಟ್ ವೀಡಿಯೋ ಆಗಿ ಬಂದಿದ್ದೀವಿ. ಅದು R15 V3 ವೈಸರ್ ಚೇಂಜಿಂಗ್ ವೀಡಿಯೋ ಆಗಿ. ಇದರಲ್ಲಿ ನಾವು ನಮ್ಮ ಒಂದು V3 ವೈಸರ್ ಹೆಂಗೆ ಚೇಂಜ್ ಮಾಡೋದು, ಸಿಂಪಲ್ಲಾಗಿ ಮನೇಲಿ ಕೂತ್ಕೊಂಡು ಹೆಂಗೆ ಚೇಂಜ್ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಆ್ಯಂಡ್ ವೀಡಿಯೋನ ಸ್ಕಿಪ್ ಮಾಡೋದು ಕಂಪ್ಲೀಟ್ ವೀಡಿಯೋ ನೋಡಿ, ಆಗ ನಿಮಗೆ ಒಂದು ಐಡಿಯಾ ಸಿಗ್ತದೆ ಹೆಂಗೆ ಇದು ಮಾಡೋದು ಅಂತ. ಸೋ ಸಿಂಪಲ್. ನಿಮಗೆ ಒಂದು Allen key ಇದ್ದರೆ ಸಾಕು, ಅಷ್ಟೇ ಸಾಕು. Allen key ಆ್ಯಂಡ್ ಒಂದು ಸ್ಕ್ರೂ ಡ್ರೈವರ್ ಇದ್ದರೆ ಸಾಕು, ನಿಮಗೆ ಈಸಿಯಾಗಿ ಮನೇಲೇ ಕೂತ್ಕೊಂಡು ವೈಸರ್ ಚೇಂಜ್ ಮಾಡ್ಬೋದು. ಅದು ಬಿಟ್ಟು ನೀವು ಸುಮ್ಮನೆ ಹೊರಗಡೆಲ್ಲ ಹೋಗಿ ಚೇಂಜ್ ಮಾಡಿಸ್ಬೇಕು ಅಂತ ನೆಸೆಸಿಟಿ ಇಲ್ಲ. ಆ್ಯಂಡ್ ಸೋ ಸಿಂಪಲಾಗಿ ಮನೇಲೆ ವೈಸರ್ ಚೇಂಜ್ ಮಾಡು. ಸೊ ಫುಲ್ ವೀಡಿಯೋನ ಸ್ಕಿಪ್ ಮಾಡೋದು ನೋಡಿ. ಇದು ಫ್ರಂಟ್ ನಮ್ಮ ಪ್ಲೇಟ್ ಆ್ಯಂಡ್ ಮಿರರ್ ರಿಮೂವ್ ಮಾಡಿದ ಒಂದು ಲುಕ್ ಈ ಥರ ಇದೆ. ಫ್ರಂಟಿಂದ ನೋಡೋಕ್ಕೆ ಚೆನ್ನಾಗಿದೆ. ಬಟ್ ಅದ್ರಲ್ಲಿ ಈಗಲ್ಲ. ನೆಕ್ಸ್ಟ್ ಸ್ಟೆಪ್ಪಾಗಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ, ಒಂದು 4 ಸ್ಕ್ರೂಸ್ ಇರ್ತದೆ ಫ್ರಂಟ್ ವೈಸರ್ನ ಫ್ರೇಮಿಗೆ ಅಟ್ಯಾಚ್ ಮಾಡೋದಂಥದ್ದು. ಆ 4 ಸ್ಕ್ರೂನ ರಿಮೂವ್ ಮಾಡ್ಕೋಬೇಕು. ಸ್ಕ್ರೂ ಡ್ರೈವಲ್ಲಿ ರಿಮೂವ್ ಮಾಡಿದರೆ ಮೆಲ್ಲ ರಿಮೂವ್ ಮಾಡಿ, ಯಾಕೆಂದರೆ ನೀವು ಅರ್ಜೆಂಟ್ ಮಾಡಿದರೆ ಆಚೆ ಈಚೆಲ್ಲ ಸ್ಕ್ರೂ ಡ್ರೈವರ್ ತಾಗಿ ಸ್ಕ್ರ್ಯಾಚಸ್ ಆಗೋ ಚಾನ್ಸ್ ಇದೆ. ಸೊ ಬಿಕಾಮ್ ಮೆಲ್ಲ ಮಾಡಿದರೆ ಸಾಕು, ಕ್ಲೀನಾಗಿ ರಿಮೂವ್ ಆಗಿ ಬರ್ತದೆ. ಎಲ್ಲ ಸ್ಕ್ರೂಸ್ ರಿಮೂವ್ ಆದಮೇಲೆ ಮೆಲ್ಲೆ ವೈಸರ್ನ ಸ್ಮೂತಾಗಿ ಒಂಚೂರು ಆಚೆ ಈಚೆ ಶೇಕ್ ಮಾಡಿ ಪುಲ್ ಮಾಡಿ. ಯಾಕೆಂದರೆ ತುಂಬ ಹಾರ್ಡಾಗಿ ಪುಲ್ ಮಾಡಿದರೆ ಆ ಲಾಕ್ಸ್ ಎಲ್ಲ ಕಟ್ಟಾಗಿ ಚಾನ್ಸಸ್ ಇದೆ, ಒಳಗೆ ಕೂರೋ ಲಾಕ್ಸ್ ಎಲ್ಲ. ಸೊ ಸ್ಮೂತಾಗಿ ಪುಲ್ ಔಟ್ ಮಾಡಿ ಸಾಕು, ಅದು ಬರ್ತದೆ. ಆ್ಯಂಡ್ ಓಕೆ ಬಂತು. ಆ್ಯಂಡ್ ಇದು ಸ್ಟಾಕ್ ಕಂಡೀಷನ್ ಒಂದು ವೈಸರ್ದ ಲುಕ್ ಈ ಟೈಪ್ ಬರ್ತದೆ. ಒಂದು ಮಿನಿಮಮ್ ಟೈಪ್ ಕೂಲಿಂಗ್ ಆಗಿರೋ ವೈಸರ್. ಓಕೆ, ಈಗ ವೈಸರ್ ಎಲ್ಲ ಫ್ರಂಟ್ ಈ ಥರ ಒಂದು ಲುಕ್, ಫುಲ್ಲಿ ನೇಕೆಡ್ ಅಲ್ಲ, ಬಟ್ ನಥಿಂಗ್ ಇನ್ ಫ್ರಂಟ್ ಚೆನ್ನಾಗಿದೆ ಒಂಥರ. ಆ್ಯಂಡ್ ಓಕೆ ಫ್ರೆಂಡ್ಸ್, ಇದು ನಾವು ಒಂದು ಹೊಸ ವೈಸರ್ ಆರ್ಡ್ರ್ ಮಾಡಿದ್ದೆ. JB ರೈಸಿಂಗ್ ಕಿಟ್ ಅವ್ರದ್ದು ಒಂದು ಫುಲ್ಲಿ ಬ್ಲ್ಯಾಕ್ ವೈಸರ್ ಆರ್ಡ್ರ್ ಮಾಡಿರೋದು. ಆ್ಯಂಡ್ ಇದು ಫ್ಲಿಪ್ಕಾರ್ಟ್ಲಿ ಆರ್ಡ್ರ್ ಮಾಡಿದ್ದು. ಇದು ಅರೌಂಡ್ ನಮಗೆ ಕಾಸ್ಟ್ ಆಗಿದೆ ಅರೌಂಡ್ 800 ರೂಪೀಸ್ ಏನೋ ಕಾಸ್ಟ್ ಆಗಿದೆ. ನಿಮಗೆ ಬೇಕಾದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಆಗಿರೋರು ಪರ್ಚೇಸ್ ಮಾಡಿ. ಒಳ್ಳೆ ಒಂದು ಕ್ವಾಲಿಟಿ ವೈಸರ್. ಬಂದ ವಯಸ್ಸಲ್ಲಿ ಚಿಕ್ಕೊಂದು ಪ್ರಾಬ್ಲಮ್ ಆಯಿತು, ದೊಡ್ಡ ಪ್ರಾಬ್ಲಮ್ ಅಲ್ಲ. ಬಟ್ ಏನಂದರೆ ಇದರಲ್ಲಿ ಒಂದು ವಾಷರ್ ಕೂರ್ತಿಲ್ಲ. ಸ್ಟಾಕಲ್ಲಿದ್ದ ವಾಷರ್ ಇದರಲ್ಲಿ ಫಿಕ್ಸ್ ಆಯ್ತಿಲ್ಲ. ವಾಷರ್ ಹಾಕಿ ಕೂರಿಸ್ಬೇಕಂತ ಕೇಳಿದ್ರೆ ನೆಸೆಸಿಟಿ ಇಲ್ಲ. ಬಟ್ ಈವನ್ ವಾಷರ್ ಹಾಕಿದ್ರೆ ಒಂದು ಟೈಟಾಗಿ ಕೂರ್ತದೆ. ಆ್ಯಂಡ್ ವೈಬ್ರೇಷನ್ ಅಂತ ಸೀನ್ಸ್ ಏನಿರೋದಿಲ್ಲ. ಸೊ ನಮ್ಮ ಹತ್ರ ಗ್ರೈಂಡ್ ಮಾಡೋಕ್ಕೆ ಬೇರೆಲ್ಲ. ಸೊ ಕಟ್ರಲ್ಲಿ ಗ್ರೈಂಡ್ ಮಾಡಿ ವಾಷರ್ನ ಸೀಟಿಂಗ್ ಮಾಡ್ತಿದ್ದೀವಿ. ಆದಷ್ಟು ಗ್ರೈಂಡ್ ಮಾಡೋಕ್ಕೆ ಟ್ರೈ ಮಾಡಿ, ಪರ್ಫೆಕ್ಟಾಗಿ ಕೂರೋ ತನಕ. ಒಂದು ಸರ್ಕಲ್ನಲ್ಲಿ ರೊಟೇಷನ್ ಮೋಷನಲ್ಲಿ ನೀವು ಜಸ್ಟ್ ಕಟ್ಟಲ್ಲೇ ಮಾಡ್ಕೋಬೋದು. ಅದಾದ ನಂತರ ಜಸ್ಟ್ ವಾಷರ್ನ ಇಟ್ಟುಬಿಟ್ಟು ಸ್ಕ್ರೂ ಡ್ರೈವರೆಲ್ಲ ಏನೋ ಸ್ವಲ್ಪ ಶಾರ್ಪ್ ಆಬ್ಜೆಕ್ಟಲ್ಲಿ ತುಂಬ ಶಾರ್ಪ್ ಆದರೆ ಕಟ್ ಆಯ್ತದೆ. ಜಸ್ಟ್ ಪುಷ್ ಮಾಡಿ ಒಳಗೆ ಕೊಟ್ಟರೆ ಅದರೊಳಗೆ ಪರ್ಫೆಕ್ಟಾಗಿ ಸೆಟ್ ಆಯ್ತದೆ. ವಾಷಪ್ ಪರ್ಫೆಕ್ಟಾಗಿ ಕೂತ ಮೇಲೆ ಲಾಸ್ಟ್ ಸ್ಟೆಪ್ ಏನಂದರೆ ವೈಸರ್ನ ಕೂರಿಸೋದು. ನಮ್ಮ ಈ ಬ್ಲ್ಯಾಕ್ ವೈಸರ್ನ ನಾವು ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ, ಇಲ್ಲೆಲ್ಲ ಏನು ಹೋಲ್ಸ್ ಕರೆಕ್ಟಾಗಿ ಸೀಟಿಂಗ್ ಆಗೋ ಥರ ಚೆಕ್ ಮಾಡಿಕೊಂಡು ಜಸ್ಟ್ ಫಿಟ್ ಮಾಡಿ ಕೊಟ್ಟರೆ ಕರೆಕ್ಟಾಗಿ ಸೀಟ್ ಆಯ್ತದೆ. ಆ್ಯಂಡ್ ವೈಸರ್ ಫಿಕ್ಸ್ ಮಾಡಿದ ಮೇಲೆ ಕರೆಕ್ಟಾಗಿ ಹೋಲ್ಸ್ ನೋಡಿ ಫಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲ್ ಸ್ಟೆಪ್ ಬಂದುಬಿಟ್ಟು ರಿಮೂವ್ ಮಾಡಿರೋ ಸ್ಕ್ರೂಸ್ ಆ್ಯಂಡ್ ಮಿರರ್ಸ್ನೆಲ್ಲ ರೀಫಿಟ್ ಮಾಡಿ, ಸೇಮ್ Allen key ಎಲ್ಲ ಯೂಸ್ ಮಾಡಿ ಎಲ್ಲಿಂದ ಏನನ್ನು ರಿಮೂವ್ ಮಾಡಿ ಕರೆಕ್ಟಾಗಿ ನೋಡಿಕೊಂಡು ರೀಫಿಕ್ಸ್ ಮಾಡಿದರೆ ಆಯ್ತದೆ. ನಾವೆಲ್ಲ ಒಂದು ರೀಅರೇಂಜ್ ಮಾಡಿ ನಿಮಗೆ ಫೈನಲ್ ಔಟ್ಲುಕ್ಕನ್ನು ತೋರಿಸ್ತೀನಿ.